ಬನ್ನೂರ್ ಕುರಿ ಏನ್ ಆರಾಮ? ಓ ಮನೇಲಿ ಮದುವೆ ಪ್ರಿಪರೇಷನ್ ಅಂತ ಫುಲ್ ಮುಖದಲ್ಲಿ ಫುಲ್ ಗ್ಲೋ ಬಂದ್ಬಿಟ್ಟಿದೆ. ಸರಿ, ಹೊಸ ಹುಡುಗ ಬಂದ್ಮೇಲೆ ಆ ಸಿದ್ದು ಪೆದ್ದುಗ್ ಏನ್ ಹೇಳ್ತೀಯಾ? ಓಹೋ, ಇಬ್ರು ಮದ್ವೆ ಆಗೋ ಪ್ಲಾನ್ ಇದೆಯಾ? ಏನ್ ಕತೆ? ಇದೇ ಲಾಸ್ಟ್. ಇನ್ ಯಾವತ್ತೂ ನಿನ್ ಮುಖ ನನಗ್ ತೋರ್ಸ್ಬೇಡ. ಏನಾಯ್ತಾ ನಿನ್ಗೆ? ಯಾಕೆ ಹಿಂಗಿದ್ಯಾ? ಏನಾದ್ರು ಪ್ರಾಬ್ಲಮ್ಮಾ? ನಿನ್ನನ್ನ ಯಾವತ್ತು ಈ ತರ ನೋಡಿಲ್ವಲ್ಲ. ನೀನು ಹತ್ರನೇ ಇರ್ಬೋದು ಅಂದ್ರೆ ಮೈಯೆಲ್ಲ ಉರಿಬೋದು. ಹೆಲ್ಪ್ ಅಂತ ಬಂದ್ಬಿಟ್ರೆ ನಾನು ಯಾವತ್ತು ನೋ ಅನ್ನಲ್ಲಮ್ಮ. ಹೇಳು, ಏನ್ ನಿನ್ ಪ್ರಾಬ್ಲಮ್ಮು? ಕುಳ್ಳಿ, ನಿನ್ಗೆ ಕೇಳ್ತಿರೋದು. ಏನಾಯ್ತೆ? ಏನಾಯ್ತು ಇವಳಿಗೆ? ಏನು ಮಾತಾಡ್ತಾನೆ ಇಲ್ವಲ್ಲ? ನನ್ನನ್ನು ಕ್ಷಮಿಸ್ಬಿಡು ಗಿರಿಜ. ನನ್ ಮಕ್ಕಳ ಮಾತು ಕೇಳ್ಕೊಂಡು ನಿನ್ ಮನ್ಸಲ್ಲಿ ಇಲ್ಲ ಸಲ್ಲದ ಆಸೆ ಹುಟ್ಟಿಸ್ಬಿಟ್ಟೆ ನಾನು. ನನ್ ಮೋಸ ಹೋಗ್ಬಿಟ್ಟೆ ಕಣೆ. ಅಪ್ಪ ನಂದಮ್ಮ, ನೀನ್ ಬಂದು ಅಣ್ಣಂದ್ರು ನನ್ನನ್ನ ಕರೀತಾರೆ ಅಂತ ಹೇಳಿದಾಗ ಹಿಂದೆ ಮುಂದೆ ಯೋಚನೆ ಮಾಡದೆ ನಂಬಿಟ್ಟೆ ನೋಡು. ತಪ್ಪು ನಂದು. 30 ವರ್ಷಗಳಿಂದ ಆಗದೆ ಇರೋದು ಈಗ ಒಂದಿನದಲ್ಲಿ ಹೇಗಾಗುತ್ತೆ ಅಂತ ನಾನು ಯೋಚನೆ ಮಾಡ್ಬೇಕಾಗಿತ್ತಲ್ವಾ ಅಮ್ಮ? ಗಿರ್ಜಾ, ಬೇಜಾರ್ ಮಾಡ್ಕೋಬೇಡ. ನಾನು ಅತ್ತೆ ಈಗೇನು ಮಾಡದೇ ಇರೋ ಅಸಹಾಯಕರು. ಅಯ್ಯೋ, ನನಗೇನ್ ಬೇಜಾರಿಲ್ಲ ಅತ್ತೆ. ನಾನ್ ಮದ್ವೆಗೆ ಬರ್ತೀನೋ ಇಲ್ವೋ ಅನ್ನೋದಕ್ಕಿಂತ ಅದಕ್ಕೆ ಒಂದೇ ಒಂದ್ ನಿಮಿಷ ನೀವಿಲ್ಲೇ ಇರಿ, ಬಂದೆ. ಅದಕ್ಕೆ ಇದನ್ನ ತಗೊಳ್ಳಿ, ಅದಕ್ಕೆ ತಗೊಳ್ಳಿ. ಗಿರಿಜಾ, ಇದು ಯಾವ ಸರ? ಅದಕ್ಕೆ ಅಮ್ಮ ಮದ್ವೆಗೆ ನಾನು ಬರ್ತಾ ಇದ್ರು ನನ್ನ ಪ್ರೀತಿ ಆಶೀರ್ವಾದ ಅವಳು ತಲುಪ್ಬೇಕದ್ಗೆ. ಅದಕ್ಕೆ ಅಮ್ಮ ಮದ್ವೆಗೋಸ್ಕರ ಇದು ನಾನು ತಗೊಂಡೆ. ಅದಕ್ಕೆ ನನ್ನ ಚಿಕ್ಕ ಹುಡುಗರಿನ ನೀವು ಬೇಡ ಅನ್ಬಾರ್ದು. ಅದಕ್ಕೆ ಗಿರ್ಜಾ, ನಾನ್ ಯಾಕೆ ಬೇಡ ಅನ್ಲಿ? ಅಮ್ಮ ಮೇಲೆ ಎಷ್ಟು ಅಕ್ಕರೆ ನಿಂಗೆ. ಆದ್ರೆ ಏನ್ ಮಾಡೋದು, ಅವಳ ಮದುವೆಗೆ ನಿನ್ನ ಕರೆಯೋದಕ್ಕಾಗ್ತಿಲ್ಲ. ಎಂತ ಪರಿಸ್ಥಿತಿ ನೋಡು. ನಿನ್ನ ಕರೆಸಿ ಅಮ್ಮಗ ಆಶೀರ್ವಾದ ಮಾಡ್ಬೇಕು ಅನ್ನೋದು ನಿಮ್ಮ ಅಣ್ಣಂದಿರಿಗೆ ಇಲ್ಲ. ನೋಡ್ತಾ ಇರು, ಆ ದುರಂಕಾರನೇ ಅವ್ರನ್ನ. ಅಮ್ಮ, ನಾಳೆ ಮದ್ವೆ ಇಟ್ಕೊಂಡು ಇಂಥ ಮಾತುಗಳು ಯಾಕಮ್ಮ? ಬೇಡ, ಬಿಟ್ಬಿಡು. ಅದಕ್ಕೆ ಧಾರೆ ಅಷ್ಟೊತ್ತಿಗೆ ಈ ಸರಣ ನಮ್ಮ ಅಮ್ಮಗ ಹಾಕ್ಬಿಡಿ. ಅದಕ್ಕೆ ಅಮ್ಮು ಗಂಡನ್ನ ದೂರದಿಂದಲೇ ನಿಂತು ನಾವು ನೋಡಿ ಆಶೀರ್ವಾದ ಮಾಡ್ತೀವಿ. ಅದಕ್ಕೆ ಮರ್ಯಾದೆ ಹಾಕ್ತೀರ ತಾನೆ? ಎಲ್ಲಿಂದ ಬರ್ತಾ ಇದ್ದೀರಾ ಇಬ್ರು? ಗೋಲ್ಡ್ ಚೈನು ಎಷ್ಟು ತೆಳ್ಳಗಿದೆ ಇದು. ನಮ್ಮನೇಲಿ ಯಾರತನೂ ಇಷ್ಟು ಚೀಪ್ ಆಗಿರೋ ಚೈನ್ ಇಲ್ಲ. ಮತ್ ಯಾರ್ದಿದು? ಯಾರು ಇಲ್ಲ, ಅದು ನೀವಿಬ್ರು ಆಚೆಯಿಂದ ಬರ್ತಾ ಇದ್ದೀರಾ. ಇದನ್ ತಗೊಳೋದಕ್ಕೆ ನೀವಿಬ್ರು ಅಂಗಡಿಗೆ ಹೋಗಿದ್ರಾ?
ಆದ್ರೂ ಇಷ್ಟು ಚೀಪ್ ಆಗಿರೋ ಚೈನ್ ತಗೊಳ್ಳೋ ಕರ್ಮ ನಿಮ್ಗಿಲ್ಲ. ಹಾಗಿದ್ರೆ ಇದನ್ನ ಯಾರ್ ಗಿಫ್ಟ್ ಕೊಟ್ಟಿದ್ದಾರೆ? ನನ್ ಸ್ಟೇಟಸ್ ಏನು ಅಂತ ಇಡೀ ಊರಿಗೆ ಗೊತ್ತು. ಹೀಗಿರುವಾಗ ಇಂಥ ಚೈನ್ ಯಾರ್ ಕೊಡೋದಕ್ ಸಾಧ್ಯ? ಓ, ಎದುರುಗಡೆ ಮನೆಯವರಾ? ಅವ್ರಗ್ ಕೊಡ್ತಾರೆ? ಇಲ್ಲಪ್ಪ. ಇದು ಇಷ್ಟು ತೆಳ್ಳಗಿರೋದ್ ನೋಡಿದ್ರೆ ನನಗ್ ಯಾಕೋ ಡೌಟ್ ಅತ್ತೆ. ಅವ್ರು ಕೊಟ್ರು ಅಂತ ನೀವ್ ಯಾಕೆ ತಂದ್ರಿ? ನಾವು ಅಷ್ಟು ಬರ್ಗಿಟ್ಟಿದೀವ ಅತ್ತೆ? ಇದನ್ನ ನೀವು ಶತ್ರು ಮನೆಯಿಂದ ತಂದಿರೋದು ಬಾವನ್ಗೋ ನನ್ ಗಂಡನ್ಗೋ ಗೊತ್ತಾದ್ರೆ ಏನ್ ಗೊತ್ತಾ? ನಾನು ನಿಮ್ ಕಳ್ ವ್ಯವಹಾರದಲ್ಲಿ ಸೇರ್ಕೊಂಡಿದ್ದೀನಿ ಅಂತ ಗೊತ್ತಾದ್ರೆ ಕಷ್ಟ. ಮೊದ್ಲು ಹೋಗಿದ್ದನ್ ಕೊಟ್ಬಿಟ್ಟು ಬನ್ನಿ ಅಕ್ಕ. ಹೇಯ್ ಕಲಾ, ಇದನ್ನ ಯಾರು ಕೊಟ್ಟಿದ್ದು? ಅಂದ್ರೆ ಇಂದ್ರ ಹೇಳಿದ್ ನಿಜಾನಾ? ಆ ಮನೆಯವ್ರು ಕೊಟ್ರ ಇದನ್ನ? ನಿನ್ನೆ ಕೇಳ್ತಾ ಇರೋದು, ಮಾತಾಡ್ತಾ ಇಲ್ವಾ? ಸೂರ್ಯ, ಹೌದು, ಗಿರಿಜಾನೇ ನಮ್ಮ ಅಮೂಲ್ಯಗೆ ಅಂತ ಕೊಟ್ಟಿರೋದು. ನೀವಂತೂ ಅವಳನ್ನ ಕರಿಯಲ್ವಲ್ಲ. ತನ್ನ ಆಶೀರ್ವಾದ ಅಮೂಲ್ಯ ಮೇಲೆ ಇರ್ಲಿ ಅಂತ ಇದನ್ನ ಕೊಟ್ಲು. ಯಾರಿಗ್ ಬೇಕು ಆ ಓಡೋದ ಆಶೀರ್ವಾದ? ಅವಳು ಕೊಟ್ಲಂತೆ, ಇವ್ರು ತಂದ್ರಂತೆ. ನಾಕೆ ಆಗಲ್ಲ ನಿನ್ಗೆ? ಅವಳು ಕೊಟ್ಟ ತಕ್ಷಣ ತರೋದಕ್ಕೆ ಎಷ್ಟು ದಿನದಿಂದ ನಡೀತಾ ಇದೆ ಈ ವ್ಯವಹಾರ? ನನ್ನ ಮಾತನ್ನ ಮೀರಿ ಇದನ್ನೆಲ್ಲ ಮಾಡುವಷ್ಟು ಸೊಕ್ಕ ನಿನಗೆ? ಆ ನನ್ನ ಕ್ಷಮಿಸ್ಬಿಡ್ರಿ, ಇನ್ಯಾವತ್ತೂ ಹೀಗೆ ಮಾಡಲ್ಲ. ರೀ ರೀ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಈಗ ನಾನಲ್ಲಿ ಹೋಗಿ ಏನ್ ಮಾಡ್ತೀನಿ ಹೇಳು? ಗಿರಿಜಾನ ಕರೆದು ಇದನ್ನ ಅವಳ ಮುಖದ ಮೇಲೆ ಎಸೆದು ನಮ್ಮನೆಗೂ ನಿಮ್ಮನೆಗೂ ಯಾವ ಸಂಬಂಧನೂ ಇಲ್ಲ, ಇನ್ನೊಂದು ಸಲ ಇಂಥ ನಾಟಕ ಮಾಡಬೇಡ, ಕಾಲ್ ಕೆಳಗಿನ ಕಸ ನೀನು ಕಸದ ತರ ಇದ್ಬಿಡು ಅಂತ ಹೇಳ್ತೀನಿ ನಾನು. ಅದನ್ನೇ ನೀನ್ ಹೇಳಿದ್ರೆ ಆಗ್ಲೇ ತಪ್ಪು ಸರಿಯಾಗೋದು. ರೀ, ಬೇಡ ರೀ, ನಂದೇ ತಪ್ಪಾಯ್ತು ಅಂತ ಕೇಳಿದ್ನಲ್ಲ, ಇದನ್ನ ಇಲ್ಗೆ ಬಿಟ್ಬಿಡ್ರಿ. ಬೇಡ ರೀ, ನಾಳೆ ಅಮ್ಮ ಮದ್ವೆ ಇಟ್ಕೊಂಡಿದ್ದೆಲ್ಲ ಹೇಳ್ದಷ್ಟು ಮಾಡೋ, ಹೋಗೋ. ಸೂರ್ಯ, ಹೋಗ್ಲಿ ಬಿಡು, ನಾನೇ ಅವಳನ್ನ ಗಿರಿಜಾನ ಹತ್ರ ಕರ್ಕೊಂಡೋಗಿದ್ದು. ನನಗ್ ಬೇಕಾದ್ರೆ ಏನಾದ್ರೂ ಹೇಳು, ಕಲನ್ ಮಾತ್ರ ಬೈಬೇಡ. ಸಾಧಿಸಮ್ಮ, ನನ್ನ ಮಾತು ಮೀರಿ ಆ ಮನೆಯವ್ರ ಜೊತೆ ಮಾತಾಡುವಾಗ ಎಲ್ಲರಿಗೂ ಇದೊಂದು ಪಾಠ ಆಗ್ಬೇಕು. ಈಗ ನಾನು ಹೇಳಿದ್ದು ನೀನ್ ಕೇಳಲಿಲ್ಲ ಅಂದ್ರೆ ಮಗಳ ಮದ್ವೆ ಅನ್ನೋದನ್ನ ಮರ್ತು ನನ್ನ ಹೆಂಡತಿ ಸ್ಥಾನನ ಬಿಟ್ಟು ನೀನು ಮನೆ ಬಿಟ್ಟು ಆಚೆ ಹೋಗ್ಬೇಕಾಗತ್ತೆ. ಆಚೆ ಹೋಗ್ತೀಯಾ ಅಥವಾ
ಈ ಚೈನ್ ನ ಗಿರ್ಜಾ ಮುಖದ ಮೇಲೆ ಬಿಸಾಕ್ತ್ಯಾ? ಏನ್ ಹೇಳ್ತಾ ಇದ್ರ? ಅದು ಅಳೋದು ನಿಲ್ಸು. ನಾನೇನ್ ಹೇಳದ್ನ ಅದನ್ನ ಅವ್ನು ಹೇಳೋ. ಇದೆಲ್ಲ ಬೇಡ ರೀ, ನಮ್ದೇ ತಪ್ಪಾಯ್ತು. ಇದನ್ನ ಇಲ್ಲಿಗೆ ಬಿಟ್ಬಿಡ್ರಿ, ನಿಮ್ ದಮಯ್ಯ ಅಂತೀನಿ. ಅವಳು ಮಾಡು ಅಂದಿದ್ದನ್ನ ಚೂರು ನಾಚಿಕೆ ಇಲ್ದೆ ಮಾಡ್ದೆ. ಹೋಗು ಅಂದೆ. ಅಳ್ತಾ ಹೋಗ್ಬೇಡ. ಅವಳು ನನ್ ಶತ್ರುನ ಶತ್ರು ತಾ ನೋಡ್ಬೇಕು. ಹೋಗು. ಕರಿ ಅವಳನ್ನ. ಗಿರಿಜಾ, ಗಿರಿಜಾ, ಅಕ್ಕೆ ನನ್ನನ್ನ ಹಾಗೆಲ್ಲ ಕರಿಬೇಡ. ನೋಡು ಗಿರಿಜಾ, ಇನ್ ಮುಂದೆ ನಮ್ ಮನೆಗೆ ಇದನ್ನೆಲ್ಲ ಕೊಟ್ಟು ಕಳ್ಸೋದನ್ನ ಇಟ್ಕೋಬೇಡ. ನನ್ ಮಗಳು ಮದ್ವೆಗೆ ನಿಮ್ಮಿಂದ ನಾವು ಯಾವ ನಿರೀಕ್ಷೆನೂ ಮಾಡೋದಿಲ್ಲ. ಇನ್ ಮುಂದೆ ನೀನ್ ಹೀಗೆಲ್ಲ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ನೋಡು, ನೀನ್ ಎಷ್ಟೇ ಪ್ರಯತ್ನ ಪಟ್ರು ನಿನ್ನ ವಿಷಯದಲ್ಲಿ ನಮ್ಮ ಮನಸ್ಸು ಕರಗೋದಿಲ್ಲ. ನೋಡು, ಅಷ್ಟಕ್ಕೂ ನಮ್ ಪಡೆದ್ ನಾವಿದೀವಿ ತಾನೆ. ನಿನಗೆ ನಿಮ್ ಮನೆಯವ್ರಿಗೆ ಏನಾದ್ರೂ ತೊಂದರೆ ಕೊಟ್ಟಿದೀವಾ? ಮತ್ಯಾಕೆ ನಮ್ಮನ್ನ ಈ ರೀತಿ ಪ್ರತಿ ಹಂತದಲ್ಲೂ ಹಿಂಸೆ ಕೊಡ್ತಿದ್ಯಾ? ನೋಡು, ನನ್ ಗಂಡ ಮಗಳು ಮದ್ವೆ ಮಾಡೋ ಸಂತೋಷದಲ್ಲಿದ್ದಾರೆ. ಅದಕ್ಕೆ ನಿಮ್ಮನ್ನೆಲ್ಲ ಸುಮ್ನೆ ಬಿಟ್ಟಿದ್ದಾರೆ. ಇದನ್ನೇ ಮುಂದಿಟ್ಕೊಂಡು ನೀವೇನಾದ್ರೂ ನಮ್ ನೆಮ್ಮದಿನ ಹಾಳು ಮಾಡೋ ಪ್ರಯತ್ನ ಪಟ್ರೆ ಎರಡು ಮನೆ ಮಧ್ಯೆ ಇರೋ ಬೇಕು ಇನ್ನು ಹೆಚ್ಚಾಗತ್ತೆ, ಹೊತ್ತು ಕಮ್ಮಿ ಆಗಲ್ಲ. ನೀನ್ ಹತ್ತು ಮಾತ್ರಕ್ಕೆ ಇಲ್ಲಿರೋ ಬೆಟ್ಟದಷ್ಟು ದ್ವೇಷ ಮಂಜಿನಂತೆ ಕರ್ಗೋಗಲ್ಲ. 30 ವರ್ಷಗಳಿಂದ ಬೆಸ್ದೇ ಇರೋ ಸಂಬಂಧ ಈಗ ಸರಿ ಹೋಗುತ್ತೆ ಅಂತ ಅನ್ಕೋಬೇಡ. ಅದು ತಪ್ಪು. ನೀನ್ ಏನೇ ಮಾಡಿದ್ರು ನಮ್ ಮನ್ಸನ್ನ ಗೆಲ್ಲೋದಿಕ್ಕಾಗೋದಿಲ್ಲ. ನೀನ್ ಮಾಡಿರೋ ಗಾಯ ವಾಸಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀನ್ ಯಾವತ್ತಿದ್ರು ಈ ಮನೆಯವ್ರ ಮುಂದೆ ಕಾಲ್ ಕಸಾನೆ. ಗಿರ್ಜಾ, ನನಗ್ ಗೊತ್ತು ರೀ ನೀವೀಗ ನನ್ನ ಬೈತೀರಾ ಅಂತ. ಆದ್ರೆ ಅವ ನನ್ ಮದ್ವೆ ಹೊತ್ತಿಗಾದ್ರೂ ಎಲ್ಲ ಮರ್ತು ಅಣ್ಣಂದ್ರು ನನ್ನ ಮದ್ವೆ ಕರೀತಾರೆ ಅನ್ಕೊಂಡೆ. ಆದ್ರೆ ಅದಂತೂ ಆಗ್ಲಿಲ್ಲ. ಕಡೆ ಪಕ್ಷ ನಾನ್ ತಂದಿರೋ ಉಡುಗೊರೆ ಸೊಸೆ ಕೈ ಸೇರ್ಬೇಕು ಅಂತ ಬಯಸಿದ್ದು ತಪ್ಪರಿ. ತಪ್ಪೆ. ನಿನ್ನ ಮನಸ್ಸು ದೊಡ್ಡದು ಗಿರಿಜಾ. ಆ ಮನೆಯವರು, ಆ ಮನೆ ಹೆಣ್ಣು
ಚೆನ್ನಾಗಿರ್ಲಿ ಅಂತ ಆಸೆ ಪಡೋದ್ರ ಜೊತೆಗೆ ಉಡುಗೊರೆನೂ ಕೊಟ್ಟಿದ್ಯಾ. ನಿನ್ ಪ್ರೀತಿಗಲ್ಲಿ ಜಾಗ ಇಲ್ಲ ಗಿರ್ಜಾ. ಯಾವ ಜಾಗದಲ್ಲಿ ನಮ್ಗೆ ಗೌರವ ಮರ್ಯಾದೆ ಇರೋದಿಲ್ವೋ ಆ ಜಾಗದಲ್ಲಿ ನಾವಿರಬಾರ್ದು, ಮತ್ತೆ ಮತ್ತೆ ಹೋಗ್ಲೂಬಾರ್ದು. ನನಗೋಸ್ಕರ ಇದನ್ನೆಲ್ಲ ಮಾಡ್ಲಿಲ್ಲ ರೀ. ನಮ್ಮ ಅಮೂಲ್ಯಂಗ್ ಒಳ್ಳೇದಾಗ್ಲಿ ಅಂತಾನೆ ಆ ಚೈನ್ ಕೊಟ್ಟು ಕಳ್ಸಿದ್ದು. ಇಷ್ಟಕ್ಕೂ ನಿಮಗ್ ಗೊತ್ತಾ, ಅಮೂಲ್ಯಂಗ್ ಒಂದ್ ಒಳ್ಳೆ ಹುಡುಗ ಸಿಕ್ಲಿ ಅಂತ ನಾನು ಹರಕೆ ಕಟ್ಕೊಂಡಿದ್ದೆ ರೀ. ನೀನಿನ್ನೂ ಇಲ್ಲೇ ಇದ್ರೆ ಇನ್ನಷ್ಟು ನೋವು ತಿಂತೀಯ ಅಂತ ನಂಗೆ ಅನ್ನಿಸ್ತಾ ಇದೆ. ಅಮೂಲ್ಯಂಗ್ ಒಳ್ಳೆ ಗಂಡು ಸಿಗಬೇಕು ನೀನು ಹರಕೆ ಹೊತ್ಕೊಂಡಿದ್ದೆ. ನೀನ್ ಹರಕೆ ಅಂತೆ ಅಮೂಲ್ಯಂಗ್ ಒಳ್ಳೆ ಗಂಡು ಸಿಕ್ಕಾಯ್ತಲ್ವಾ, ಹರಕೆ ತೀರಿಸ್ಕೊಂಡ್ ಬಾ. ಒಲ್ಲಬ, ಅಮ್ಮನ ಜೊತೆ ನೀನು ಹೋಗು. ಸರಿ. ಅಂದ್ರೆ ನಾನು ಇವತ್ತೇ ಈಗ್ಲೇ ಹೊರಡು, ಅದೇ ಸರಿ. ಹಾಗಾದ್ರೆ ಅಮ್ಮ ಮದ್ವೆ ನೋಡೋ ಯೋಗ ನನಗಿಲ್ವಾ? ಇದೇನ್ ಗಿರಿಜಾ, ಇಷ್ಟೆಲ್ಲ ಅವಮಾನ ಆದ್ಮೇಲೆ ಇನ್ನೂ ನಿನಗೆ ನಿಮ್ಮ ಅಣ್ಣಂದ್ರು ಕರೀತಾರೆ ಅನ್ನೋ ನಿರೀಕ್ಷೆ ಇದೆಯಾ? ನೀ ದೇವ್ರ ದರ್ಶನಕ್ಕೆ ಹೋಗು, ಮನ್ಸು ತಿಳಿಯಾಗುತ್ತೆ. ಮಾವ ಹೇಳೋದು ಸರಿನೇ ಅತ್ತೆ. ನೀವಿಲ್ಲ ಇದ್ರೆ ಮನ್ಸ್ ತಡಿದೆ ಅಮ್ಮ ಮದ್ವೆಗೆ ಹೋಗ್ತೀರಾ, ಮತ್ತೆ ಗಲಾಟೆ ಆಗತ್ತೆ, ನೀವ್ ನೊಂದ್ಕೊಳ್ತೀರಾ. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ, ನಾನು ನಿಮ್ ಜೊತೆ ಬರ್ತೀನಿ. ಮಾವ, ನಾನು ಅತ್ತೆ ಜೊತೆ ಹೋಗ್ ಬರ್ಲಾ? ಆಯ್ತು ರೀ, ನೀವ್ ಹೇಳ್ದಾಗೆ ಮಾಡ್ತೀನಿ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ. ವಲ್ಲಭ, ಜೋಪಾನ್. ರೀ, ನೀವೇನೋ ನಿಂತ್ ನಿಲ್ವಲ್ ಹೊರಡು ಅಂತ ಹೇಳ್ಬಿಟ್ರಿ. ಆದ್ರೆ ದಿನ ನಾನಿಲ್ಲ ಅಂದ್ರೆ ಮನೇಲಿ ಅಡಿಗೆ ಹೇಗೆ, ನಿಮ್ಮ ಆರೋಗ್ಯ ಹೇಗೆ, ಮಕ್ಕಳನ್ನೆಲ್ಲ ನೀವ್ ಹೇಗೆ ನಿಭಾಯಿಸ್ತೀರಾ? ಧನ್ಯ ಬೇರೆ ಊರಲ್ಲಿಲ್ಲ, ಅವಳು ಅವ್ರ ಮನೆಯವ್ರ ಜೊತೆ ಶೃಂಗೇರಿಗೆ ಹೊರಟ್ಬಿಟ್ಟಿದ್ದಾಳೆ. ನನಗೆ ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ ರೀ. ಗಿರ್ಜಾ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀಯ ನೀನು? ರಕ್ಷಾ ಇದ್ದಾಳಲ್ವಾ, ಅಡುಗೆ ಮಾಡ್ತಾಳೆ, ಅವಳು ಕಲ್ತಾಗ ಆಗತ್ತೆ. ಒಂದ್ ವೇಳೆ ಅವಳಿಗೆ ತುಂಬಾ ಓದಕ್ಕಿದ್ರೆ ನಾನ್ ಅಡುಗೆ ಮಾಡ್ತೀನಿ, ಮಾಧವ ಇದ್ದಾನೆ, ಸುಂದರ ಇದ್ದಾನೆ, ನಾವೆಲ್ಲ ಸೇರಿ ಅಡುಗೆ ಮಾಡಲ್ವಾ? 2-3 ದಿನಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೆಯಾ? ಸರಿ ರಕ್ಷಾ, ಸಾಂಬಾರ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಲ್ಲ, ಹಾಗೆ ಮಾಡು. ಆಯ್ತಮ್ಮ, ಸಾಂಬಾರಲ್ಲ ಎಲ್ಲ ವೆರೈಟಿ ಅಡ್ಗೆನೂ ಮಾಡ್ಬಿಡ್ತೀನಿ. ಇದೊಂದ್ ಕೈಯಲ್ಲಿದ್ರೆ ಯಾಕೆ ಟೆನ್ಷನ್? ಏ ಮಾಧವ, ಈ ರಕ್ಷೆ ಹಾಕೋ ಅವಳು ಮಾಡೋ ಅಡಿಗೆನ ನಮ್ಮ ಮೇಲೇನೆ ಪ್ರಯೋಗ ಮಾಡಂಗಿದ್ದಾರೆ. ನಾವು ಹುಷಾರಾಗಿರ್ಬೇಕು. ಮೊದ್ಲೇ ಮದುವೆ ಆಗದ ಎಳಸುಗಳು ನಾವು. ಅಮ್ಮ, ಮಾತ್ರೆ ತಗೊಂಡಿದ್ಯಾ? ನಾನೆಲ್ಲ ತಗೊಂಡಿದ್ದೀನಿ ರೀ. ನೀವು ಟೈಮ್ಗೆ ಊಟ ನಿದ್ದೆ ಸರಿಯಾಗಿ ಮಾಡಿ ನಿಮ್ಮ ಆರೋಗ್ಯ ಜೋಪಾನ. ಆಯ್ತು, ನೀನು ಹುಷಾರು. ಅಕ್ಕ, ನೀನ್ ಏನು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿ ಹೋಗ್ಬಾ. ನೋಡು, ನೀನು ಅರ್ಕೆ ಕಟ್ಕೊಂಡಿದ್ರಿಂದ ಅಮೂಲ್ಯಂಗೆ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ಹಂಗೆ ಸ್ಟ್ರಾಂಗ್ ಆಗಿ ನನಗೊಂದು ಅರ್ಕೆ ಕಟ್ಕೊಳಕ ಒಬ್ಬ ಚೆಲುವೆ ಸಿಗ್ಲಿ ಅಂತ. ದೇವ್ರೆ, ಅಮ್ಮ ಮದ್ವೆ ಚೆನ್ನಾಗಾಗ್ಲಿ, ಅವಳು ಸೇರೋ ಮನೆ ಬೆಳಗು ಹಾಗಾಗ್ಲಿ, ಅವಳಿಗೆಲ್ಲ ಒಳ್ಳೇದಾಗ್ಲಪ್ಪ. ಹೋಗ್ಬರ್ತೀವಿ ಕೇಶವ. ಸರಿ ಮೀನಾ, ಎಲ್ರು ಜೋಪಾನ, ಅಮ್ಮನ್ ಚೆನ್ನಾಗಿ ನೋಡ್ಕೋ. ಗಿರ್ಜಾ, ಕಾರ್ ಬಂತು, ಹೊರಡು. ಗಿರಿಜಾ ಬ್ಯಾಗ್ ಎಲ್ಲ ತಗೊಂಡು ಎಲ್ಲಿ ಹೊರಟ್ಲು?